ನಾನು ಮೌನಕ್ಕೆ ಒಲವು ತೋರುತ್ತೇನೆ ಮತ್ತು ಅದು ಬುದ್ಧಿವಂತನಾಗಿರಲಿ ಅಥವಾ ಇಲ್ಲದಿರಲಿ. ಸಾಧ್ಯವಾಗದವರನ್ನು ಹುಡುಕುವುದಕ್ಕಿಂತ ಹೆಚ್ಚಾಗಿ ತನ್ನ ನಾಲಿಗೆಯನ್ನು ಹಿಡಿದಿಟ್ಟುಕೊಳ್ಳುವ ವ್ಯಕ್ತಿಯನ್ನು ಕಂಡುಹಿಡಿಯುವುದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅಸಾಮಾನ್ಯವಾಗಿದೆ. ನಾನು ಆ ಮನುಷ್ಯನನ್ನು ಇಷ್ಟಪಡುವುದಿಲ್ಲ. ನಾನು ಅವನನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನೀವು ನಿಮ್ಮ ಹಗ್ಗದ ತುದಿಯನ್ನು ತಲುಪಿದಾಗ ಗಂಟು ಕಟ್ಟಿಕೊಳ್ಳಿ ಮತ್ತು ಸ್ಥಗಿತಗೊಳಿಸಿ. ಇಂದು ತಪ್ಪಿಸಿಕೊಳ್ಳುವ ಮೂಲಕ ನೀವು ನಾಳೆಯ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾತನಾಡುವ ಮತ್ತು ಎಲ್ಲ ಸಂದೇಹಗಳನ್ನು ತೆಗೆದುಹಾಕುವುದಕ್ಕಿಂತ ಮೌನವಾಗಿರುವುದು ಮತ್ತು ಮೂರ್ಖನೆಂದು ಭಾವಿಸುವುದು ಉತ್ತಮ. ಇಂದು ಮಾಡಬಹುದಾದ ಏನನ್ನು ನಾಳೆಗಾಗಿ ಬಿಡಬೇಡಿ.